Signature Media House presents Karnataka Business Udyoga Ratna Awards 2025-26. So welcome to Karnataka Business Udyog Ratna Awards, sir. ಥ್ಯಾಂಕ್ ಯು. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಆಫ್ಟರ್ ಸೇ ಲೈಕ್ 15 years ನನಗೊಂದು ಅವಾರ್ಡ್ ಅಂತ ಮತ್ತೆ ಬರ್ತಾ ಇದೆ ಲಾಸ್ಟ್ ಕಂಪ್ನಿಲಿ ವರ್ಕ್ ಮಾಡಿದ್ಮೇಲೆ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಸರ್ ನಿಮ್ಮ ಬಗ್ಗೆ ಆಮೇಲೆ ನಿಮ್ಮ ಒಂದು ಕಂಪನಿ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್. ನನ್ನ ಹೆಸರು ಶ್ರೀರಾಮ್ ಪ್ರಭಾಶಂಕರ್ ಅಂತ. ನಾವು ಆಕ್ಚುಲಿ ಮೈಸೂರವನು. ನಾನು ಬೇಸಿಕಲಿ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಮಾಸ್ಟರ್ಸ್ ಇನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಆಲ್ಮೋಸ್ಟ್ 15 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಒಂದು ನಮ್ಮ ಕಂಪ್ನಿ ಬಂದು ರಸಪಾಕ ಫುಡ್ಸ್ ಆ್ಯಂಡ್ ಬೆವರೇಜಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ನಾವೀ ಸ್ಪೈಸ್ ಪೌಡರ್ಸ್ ಮತ್ತು ಈ ಒಂದು ಮಸಾಲ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು B2B ಸಪ್ಲೈಯರ್ಸ್. ಓಕೆ. ಸೊ ನಾವೇನು ಬಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಂದರೆ ಏನು ರೆಸ್ಟೋರೆಂಟ್ಸು, ಹೋಟೆಲ್ಸು, ಆಮೇಲೆ ಮೈಕ್ರೋ ಬ್ರೂವರೀಸ್ಗೆ ಸಪ್ಲೈ ಮಾಡ್ತೀವಿ. ಓಕೆ ಸರ್, ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಯೂಶಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂದರೆ ಕಾರ್ಸು, ಬೈಕ್ಸು ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಬಟ್ ನಿಮಗೆ ಫುಡ್ ಕಡೆ ಹೆಂಗೆ ಹೋಯ್ತು ಸರ್? ಇಲ್ಲ, ಆ್ಯಕ್ಚುಲಿ ನಾನು ಆ ಒಂದು ಇಂಡಸ್ಟ್ರೀಸ್ ಎಲ್ಲ ವರ್ಕ್ ಮಾಡೇ ಫುಡ್ಡಿಗೆ ಬಂದಿರೋದು. ಓಕೆ. ನಾ ಇನ್ಫ್ಯಾಕ್ಟ್ ಆಟೋಮೋಟಿವ್ ಡಿಸೈನ್ ಕಂಪ್ನಿಲಿದೆ, ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿದೆ. ಅದೆಲ್ಲ ಮಾಡಿ ಸರಿ ನಮ್ಮದೇ ಏನಾದ್ರು ಒಂದು ಮಾಡಬೇಕು ಅಂದಾಗ ನನಗೆ ಯಾವಾಗ ಫುಡ್ ಮೇಲೆ ಜಾಸ್ತಿ ಒಂಥರ ಒಲವಿತ್ತು. ಸೊ ಏನೋ ನಮ್ಮದೇ ಮಾಡೋಣ ಅಂತ ಇದ್ದಾಗ ನಾವು ಈ ಒಂದು ಫೀಲ್ಡಲ್ಲಿ ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ದೆ. ಇದು ಹೇಳ್ತಾರಲ್ಲ, ಇದು ನಮ್ಮ ಅಮ್ಮನ ರೆಸಿಪಿ, ಅಜ್ಜಿ ರೆಸಿಪಿ ಅಂತ, ಆ ಥರ ಪಾರಂಪರ್ಯ ರೆಸಿಪೀಸ್. ಹೌದು ಹೌದು. ಈ ನಾವೇನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ವಿ ಅವೆಲ್ಲ ರೆಸಿಪೀಸು ನಮ್ಮ ತಾಯಿದೆ ರೆಸಿಪೀಸು. ಸೊ ಆ ಒಂದು ಪಾರಂಪರಿಕ ಸ್ವಾದನೆ ಕಂಟಿನ್ಯೂ ಮಾಡಬೇಕು ಅಂತ, ಅದನ್ನ ಆದಷ್ಟು ಮ್ಯಾಕ್ಸಿಮಮ್ ಜನಗಳಿಗೆ ರೀಚ್ ಮಾಡಬೇಕು ಅಂತ ನಾವು ಏನಂದ್ರೆ B2B ರೂಟ್ನ ಚೂಸ್ ಮಾಡಿದ್ವಿ. ಸೊ ಈ ಒಂದು ಫುಡ್ ಇಂಡಸ್ಟ್ರಿನ ಚೂಸ್ ಮಾಡಿದ್ದೀರಾ ಅಂದ್ರೆ ನೀವು ಒಂದು ದೊಡ್ಡ ಫುಡ್ಡಿ ಅಂತಾನೆ ಅನ್ಸುತ್ತೆ. ಹೇಳ್ಬೋದು. ಎಸ್. ಓಕೆ ಸರ್, ಈ ಒಂದು ಅವಾರ್ಡ್ ಶೋ ನಿಮ್ಮ ಒಂದು ಕಂಪನಿಗೆ ಅಥವಾ ನಿಮಗೆ ಆಸ್ ಅನ್ ಇಂಡಿವಿಜುವಲ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀರಾ? ಎಸ್, ಇದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕೆ ಅಂತ ಹೇಳಬೇಕು ಅಂದರೆ, ನಾವು ಏನೋ ಹೊಸದಾಗಿ ನಾವು ಈ ಒಂದು ಏರಾನಲ್ಲಿ ಸ್ಟಾರ್ಟ್ ಮಾಡಿಕೊಂಡು ನಮ್ಮದೇ ಸ್ವಂತ ಮಾಡಬೇಕು ಅಂದಾಗ ಇದು ಒಂಥರ ರೆಕಗ್ನಿಷನ್ನು, ಒಂದು ಜವಾಬ್ದಾರಿ ಹೆಚ್ಚಾಗತ್ತೆ. ಇನ್ನೂ ನಾವು ಚೆನ್ನಾಗಿ ಮಾಡಬೇಕು, ನಮ್ಮನ್ನು ಗುರುತಿಸ್ತಿದ್ದಾರೆ ಅನ್ನೋ ಒಂದು ಸಂತೋಷನ ಆಗುತ್ತೆ, ಅದಕ್ಕೊಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಸೊ ಹಂಗಾಗಿ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. Even we are very excited to have you, sir. Thank you so much for coming. Thank you. Please event na kutkondu enjoy ಮಾಡಿ. Sure. Thank you. Thank you, sir. ಶ್ರೀ ರಾಮ್ ಪ್ರಭಾಶಂಕರ್ ಅವ್ರನ್ನ ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳ. ರಸಪಾಕ ಫುಡ್ ಅಂಡ್ ಬೆವರೇಜಸ್ ಪ್ರೈವೇಟ್ ಲಿಮಿಟೆಡ್ ಇದು ಸ್ಥಾಪನೆಯಾದದ್ದು 2022ರಲ್ಲಿ. ಶ್ರೀಯುತ ಶ್ರೀರಾಮ ಪ್ರಭಾಶಂಕರ್ ಅವರು ಇದರ ಸಂಸ್ಥಾಪಕರು ಮತ್ತು ಸಿಇಒ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ತಾಯಿ ಉಷಾ ಪ್ರಭು ಅವರು ಸಹ ಸಂಸ್ಥಾಪಕರಾಗಿದ್ದಾರೆ. ರಸಪಾಕ ಅನ್ನೋದು ಒಂದು ವಿಶೇಷವಾದಂತಹ ಫುಡ್ ಸಪ್ಲೈ ಚೈನ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ನೀರೂರಿಸುವ ಮಸಾಲೆ ಪದಾರ್ಥಗಳ ಪುಡಿಗಳ ತಯಾರಿಕೆ ಹಾಗೂ ಡಿಸ್ಟ್ರಿಬ್ಯೂಷನ್ ರಸಪಾಕ ಫುಡ್ ಅಂಡ್ ಬೆವರೇಜಸ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯ ಕಾರ್ಯ. ತಮ್ಮ ಕ್ವಾಲಿಟಿಯಾದ ಮಸಾಲಾ ಪ್ರಾಡಕ್ಟ್ಗಳಿಂದ ಸಾಕಷ್ಟು ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಮೈಕ್ರೋ ಬ್ರೂವರೀಸ್, ಪಬ್ ಹಾಗೂ B2B ಎಸ್ಟಾಬ್ಲಿಷ್ಮೆಂಟ್ಗಳ ನಂಬಿಕೆಯನ್ನ ಪಡೆದುಕೊಂಡಿದೆ ರಸಪಾಕ ಫುಡ್ ಅಂಡ್ ಬೆವರೇಜಸ್ ಪ್ರೈವೇಟ್ ಲಿಮಿಟೆಡ್. ತಮ್ಮ ಗ್ರಾಹಕರಿಗೆ ಅತ್ಯುತ್ತಮ ಗುಣಮಟ್ಟದ ಫುಡ್ ಪ್ರಾಡಕ್ಟ್ಗಳನ್ನ ಉಣಬಡಿಸುವುದು ಹಾಗೂ ತಲುಪಿಸುವುದು ಇವರ ಮುಖ್ಯ ಮೋಟೋ ಆಗಿದೆ. ಜೊತೆಯಾಗಿ ಇವರ ಎಲ್ಲ ಪ್ರಾಡಕ್ಟ್ಗಳು ಗ್ರಾಹಕರಿಗೆ ಬೇಕೆಂದಾಕ್ಷಣ ಮಾರುಕಟ್ಟೆಯಲ್ಲಿ ತ್ವರಿತವಾಗಿ ಲಭ್ಯವಿರಬೇಕೆಂದು ಇವರು ಸದಾ ಬಯಸುತ್ತಾ ಅದಕ್ಕಾಗಿಯೇ ದುಡಿಯುತ್ತಿದ್ದಾರೆ. ದೂರದೃಷ್ಟಿಯೊಂದಿಗೆ ಶ್ರಮಿಸುತ್ತಿರುವ ರಸಪಾಕ ಫುಡ್ ಅಂಡ್ ಬೆವರೇಜಸ್ ಪ್ರೈವೇಟ್ ಲಿಮಿಟೆಡ್ಗೆ ಇಂದು ಸಿಗ್ನೇಚರ್ ಮೀಡಿಯಾ ಹೌಸ್ ಕೊಡಮಾಡುತ್ತಿರುವ ಬಿಸಿನೆಸ್ ಎಕ್ಸಲೆನ್ಸ್ ಇನ್ ದ ಫಾಸ್ಟೆಸ್ಟ್ ಎಮರ್ಜಿಂಗ್ B2B ಸ್ಪೈಸಸ್ ಅಂಡ್ ಮಸಾಲಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಕರ್ನಾಟಕ ಬಿಸಿನೆಸ್ ಉದ್ಯೋಗ ರತ್ನ ಅವಾರ್ಡ್ 2025-26 ನೀಡಿ ಗೌರವಿಸುವುದಕ್ಕೆ ಸಂಭ್ರಮ ಪಡುತ್ತಿದೆ.